ಹಾಯ್ ಎಲ್ರಿಗೂ ನಮಸ್ತೆ. ಮನೀಶ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಸೆಕೆಂಡ್ ಟೈಮ್ ಗಾಡಿ ವಾಶ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಒಮ್ಮೆ ವಾಶ್ ಮಾಡಿದ್ದೆ, ಅದರ ನಂತರ ಅಂದರೆ ತುಂಬ ಟೈಮ್ ಆಗಲಿಲ್ಲ ವಾಶ್ ಮಾಡಿ. ಇನ್ನೊಮ್ಮೆ ವಾಶ್ ಮಾಡ್ತಿದ್ದೇನೆ. ಯಾಕೆಂದರೆ ಇವತ್ತು ಈ ಗಾಡಿಯನ್ನು ಕೊಟ್ಟು ಅಂದರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಗಾಡಿ ತಗೊಳ್ಳುವಂಥ ಒಂದು ಹೊಸ ಮೆಂಬರನ್ನು ಮನೆಗೆ ಕರ್ಕೊಂಬರುವಂಥ. ಯಾಕೆಂದರೆ ಈ ಗಾಡಿಗೆ ಆಲ್ಮೋಸ್ಟ್ ಈಗ 10 ವರ್ಷ ಆಗ್ತಾ ಬಂತು. ನಾವು ಬೆಂಗಳೂರಿಗೆ ಶೋ ಟೈಮಲ್ಲಂತೂ ಇದು ಜಾಸ್ತಿ ರನ್ ಕೂಡ ಆಗ್ತಿರಲಿಲ್ಲ. ಫ್ರೆಂಡ್ ರನ್ ಮಾಡ್ತಾಯಿದ್ರು, ಆದರೆ ಅಷ್ಟು ರನ್ ಆಗ್ತಿರ್ಲಿಲ್ಲ. ನಂತರ ಅದು ರಿಪೇರಿಗೆ ಇಟ್ಟರೆ ಕೂಡ ತುಂಬ ಖರ್ಚಾಗ್ತದೆ. ಅಂದರೆ ಗಾಡಿ ಕಂಡೀಷನಲ್ಲೇ ಇದೆ, ಆದರೆ ಸ್ವಲ್ಪ ಖರ್ಚಿದೆ. ಮತ್ತು ಇನ್ನು ಪಾಪು ದೊಡ್ಡದಾದ್ಮೇಲೆ, ಸ್ವಲ್ಪ ದೊಡ್ಡವಳಾದಮೇಲೆ ಆ್ಯಕ್ಟಿವಾ ಟೈಪ್ ಎಲ್ಲ ಇದ್ದರೆ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಈಸಿ ಆಗ್ತದೆ. ಮತ್ತು ಗ್ಯಾಸ್ ತರಲಿಕ್ಕೆ ಆಗಿರ್ಬೋದು, ಕೆಲವು ದಿನಸಿ ತರಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ. ಈಗ ನಾವು ಫ್ಯಾಮಿಲಿ ಮ್ಯಾನ್ ಅಲ್ವಾ, ಹಾಗಾಗಿ ಒಂದು ಡಿಯೋ 125 ಒಂದು ಹೊಸ ಮೆಂಬರ್ ನಮ್ಮ ಮನೆಗೆ ಬರ್ತಿದ್ದಾರೆ. ಇವತ್ತು ಇದನ್ನು ಎಕ್ಸ್ಚೇಂಜ್ ಮಾಡಿ ಅದನ್ನು ತಗೊಂಡು ಬರಬೇಕು ನಾವು. ಹಾಗಾಗಿ ಕೊಡುವಾಗ ಒಂದು ನೀಟಾಗಿ ಕೊಡುವ ಅಂತ ವಾಶ್ ಮಾಡಲಿಕ್ಕೆ ತಗೊಂಡು ಬಂದಿದ್ದೇನೆ. ಈಗ ವಾಶ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಸ್ವಲ್ಪ ಲೋನಿಂದ ಸ್ವಲ್ಪ ಎಲ್ಲ ಪ್ರೊಸೀಜರಲ್ಲಿದೆ, ಅದೆಲ್ಲ ಮುಗಿಸಿ ಮತ್ತೆ ಬಿಟ್ಟೆಯವರನ್ನು ಕರ್ಕೊಂಡು ಹೋಗಿ ಬರುವ. ನಾನು ಈಗಷ್ಟೇ ಗಾಡಿ ಕೊಟ್ಟು ಶೋರೂಮ್ಗೆಲ್ಲ ಹೋಗಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಬೇಸರ ಆಗ್ತದೆ, ಯಾಕಂದರೆ 10 ವರ್ಷ ಇದ್ದ ಗಾಡಿ. ಅಂದರೆ ಮಿಡ್ಲಲ್ಲಿ ತುಂಬ ಅದು ಅದರಷ್ಟಕ್ಕಿತ್ತು. ನಾವಂದರೆ ಬೆಂಗಳೂರಲ್ಲಿ ಇರುವಾಗೆಲ್ಲ ಅದು ರನ್ನೇ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಗೆ ಈಗ ಸಂಜೆ ಡೆಲಿವರಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಂಜೆ ಹೋಗಿ ತಗೊಂಡು ಬರಬೇಕು. ಈಗ ಮಧ್ಯಾಹ್ನದ ಊಟದ ಪ್ರಿಪರೇಷನ್ ಆಗ್ತದೆ. ಬಿಟ್ಟು ಈಗ ಆಲ್ಮೋಸ್ಟ್ ಓಕೆ ನೋಡಿ, ಈಗ ಆಲ್ಮೋಸ್ಟ್ ಸೆಟ್ ಆಗಿದ್ದಾರೆ ಪಾಪು ಕೂಡ. ಆದರೆ ಕೆಮ್ಮು ಸ್ಟಾರ್ಟ್ ಆಗಿದೆ. ಅದು ಹಾಗೇನೆ, ಒಮ್ಮೆ ಶೀತ ತಲೆನೋವು, ಒಮ್ಮೆ ಜ್ವರ ಬರ್ತದೆ, ಕೆಮ್ಮು. ಆದರೆ ಈ ವೆದರ್ ಆಗಿ ಬೇಗ ಕಡಿಮೆ ಕೂಡ ಆಗುದಿಲ್ಲ. ಯಾವ ಸಿರಪ್ ಯಾವ ಮದ್ದಲ್ಲಿ ಕೂಡ ಕಡಿಮೆ ಆಗುದಿಲ್ಲ. ಮನೆ ಮದ್ದೇ ಬೆಸ್ಟ್. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ಒಂದು ಕಷಾಯದ್ದು ರೆಡಿ ಮಾಡುವ, ಮತ್ತೆ ಜಾಲಿ ಮಾಡುವ. ಇಲ್ಲಿ ನಾವು ಸಂಜೆ ಹೊತ್ತಿಗೆ ಗಾಡಿ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗುವಾಗ ರಿಕ್ಷಾದಲ್ಲಿ ಹೋದ್ವಿ, ಬರುವಾಗ 2 ವೀಲರಲ್ಲಿ ಬರುವಂತ. ಅಲ್ಲಿಂದ ಶರವು ಟೆಂಪಲಿಗೆಲ್ಲ ಹೋಗಲಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಒಂದು ಹೊಸ ಗಾಡಿ ಮನೆಗೆ ಬರ್ತಾ ಇದೆ ಅಂತ. ತುಂಬ 2 ವರ್ಷ ಆಯಿತು ನಾವು ಕರೆಕ್ಟಾಗಿ 2 ವೀಲರಲ್ಲಿ ಹೋಗೋದೆ. ಸ್ವಲ್ಪ ಟೈಮ್ ಕೂಡ ಆಯಿತು. ಪಾಪು ಚಿಕ್ಕ ದಿರುವಾಗ ಹೋಗೋದು ಬೇಡ ಅಂತ ಹೋಗ್ತಾ ಇರಲಿಲ್ಲ ಅಷ್ಟು. ಸೊ ಇವಾಗ ಇಲ್ಲಿ ಶೋರೂಮ್ ಬಂತು. ಎಸ್, ಇವರು ಚರಣ್ ಅಂತೇಳಿ ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ, ಅವರ ಮುಖದರ್ಶನ ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಆಗ್ತದೆ. ಅವರು ಅದೇ ಪ್ರೊಸೀಜರ್ಸ್ ಎಲ್ಲ ಇರ್ತದಲ್ಲ ಶೋರೂಮಿದ್ದು, ಇನ್ಸೂರೆನ್ಸ್ ಪಾಲಿಸಿ ಬಗ್ಗೆ ಮತ್ತು ಕೆಲವು ಸಿಗ್ನೇಚರ್ ಇದ್ದು ಎಲ್ಲ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಂತರ ಸರ್ವಿಸ್ ಯಾವ ರೀತಿ ಇರುತ್ತೆ, ಫ್ರೀ ಸರ್ವಿಸ್ ಎಷ್ಟು ಇರುತ್ತೆ, ಎಲ್ಲದರ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಕೊಡ್ತಿದ್ರು. ತುಂಬ ಖುಷಿ ಆಯಿತು. ಒಳ್ಳೆ ಅಂದರೆ ಇವರು ನನ್ನ ಪರಿಚಯದವರು, ಮತ್ತು ಶೋರೂಮಲ್ಲಿ ಕೂಡ ಎಲ್ಲ ಫ್ರೆಂಡ್ಲಿ ಇದ್ದಾರೆ. ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದರು, ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಕಾಂಚನ ಹೊಂಡದವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು. ನಾನು ಅಂದರೆ ಫಸ್ಟ್ ಟೈಮ್ ಕೊಟೇಶನ್ ತಗೊಳ್ಳಿಕ್ಕೆ ಬಂದಿರುವಾಗ 2 ಗಾಡಿ ತೋರಿಸಿದ್ರು ನನಗೆ, ಒಂದು ಆ್ಯಕ್ಟಿವಾ ಮತ್ತು ಅದು 2 ಕೂಡ ಹೊಸ ಮಾಡಲೇ. ಇಲ್ಲಿ ಪಾಪ ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ ಇವ್ರ ಜೊತೆ. ಅಲ್ಲಿ 2 ಅಂದರೆ ಆ್ಯಕ್ಟಿವಾ ಮತ್ತು ಡಿಯೋ. ನಾನು ಅದರಲ್ಲಿ ಡಿಯೋ ಸೆಲೆಕ್ಟ್ ಮಾಡಿದೆ. ನಂತರ ಡಿಯೋ 125 ನೋಡಿ, ನಮ್ಮದು ಇದು ಗಾಡಿ, ನಾವು ತಗೊಂಡ ಗಾಡಿ. ನಿಜವಾಗ್ಲೂ ಕಲರೆಲ್ಲ ತುಂಬ ಇಷ್ಟ ಆಯಿತು ನಮಗೆ. ನಾನು ಕಲರೆಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ವಿ ಇಬ್ಬರು ಕೂಡ ಸೇರಿ, ಹಾಗಾಗಿ ತುಂಬ ಖುಷಿ ಆಯಿತು. ಬೇಕಾದ ಕಲರೇ ಸಿಕ್ತು. ಅವರ ಮ್ಯಾನೇಜರ್ ನಮಗೆ ಕೀ ಕೊಟ್ಟರಲ್ಲ, ಉಮೇಶ್ ಅಣ್ಣ ಅಂತೇಳಿ. ನಂತರ ಗಾಡಿಯ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು, ಯಾವ ರೀತಿ ಎಲ್ಲ ಯೂಸ್ ಮಾಡಬೇಕು ಅಂದರೆ. ಇದರಲ್ಲಿ ಒಂದು ಡಿಸ್ಪ್ಲೇ ಸಿಸ್ಟಮ್ ನಂತರ ಅದಂದರೆ ಕೀ ಸಿಸ್ಟಮ್ ಇದೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸೆನ್ಸರ್ ಈಗ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಬರ್ತದೆ. ಅದೆಲ್ಲ ತುಂಬ ಖುಷಿ ಆಯಿತು ನನಗೆ. ಅಂದರೆ ಲೈಟ್ ವೆಯ್ಟ್ ಗಾಡಿ ಅಷ್ಟು ಇಷ್ಟ ಇಲ್ಲ, ಇದು ಗಾಡಿ ಕೂಡ ಸ್ವಲ್ಪ ವೆಯ್ಟ್ ಒಳ್ಳೆಯದೆ. ಮತ್ತು ಮೈಲೇಜ್ ಕೂಡ 45ಇಂದ 50ವರೆಗೆ ಇದೆ. ಯಾಕೆಂದರೆ ಶೋರೂಮ್ ಒಂದು ಕಂಪನಿಯವರು 65 ತನಕ ಕೊಡ್ತಾರೆ. ಆನ್ ರೋಡು 45ಇಂದ 50ವರೆಗಿದೆ. ಅದು ಕೂಡ ಬೆಟರ್ ಅಂತ ಅನಿಸ್ತು. ಮತ್ತು ನೋಡಿ ಮುಂದುಗಡೆಯಿಂದ ನೋಡಲಿಕ್ಕೆ ಒಳ್ಳೆ ಅಂದರೆ ಲುಕ್ ಇದೆ. ಯಾರಿಗಾದರೂ ಬೇಕಿದ್ದರೆ ಕಾಂಚನ ಹೋಂಡಾ ಶೋರೂಮ್ಗೆ ವಿಸಿಟ್ ಮಾಡಿ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ತದೆ.
पाटले टोपी पाटले पाटले चलिए आप नो गाय देती ना रबर बैंड कोरला मन कट हाय ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ ಲಾಗ್ ಕಂಟಿನ್ಯೂ ಅಂದ ಇದು ಲಾಗ್ ಕಂಟಿನ್ಯೂ ಆಯಿತಾ? ಇದು ಲಾಗ್ ಕಂಟಿನ್ಯೂ. ಈಗ ಇವತ್ತು ದಾಲ್ ಸ್ಪೆಷಲ್. ಇವತ್ತು ದಾಲ್ ಸಾರ್ ನನ್ನದು ಇದು ಕಟ್ಟಿಂಗ್ ಮಾತ್ರ, ಮತ್ತೆ ರುಚಿಗೆ ಇದು ನಂದು ಶೀತ ಫಸ್ಟ್ ಡೇ ಫುಲ್ ಕಮ್ಮಿ ಆದ ಥರ ಇತ್ತು. ಆ್ಯಕ್ಚುಲಿ ಸ್ಟಾರ್ಟ್ ಆದದ್ದೇ ಸೆಕೆಂಡ್ ಡೇಯಿಂದ ನಿಜವಾದ. ಅದು ಮೊನ್ನೆ ಒಬ್ಬರು ಹೇಳ್ತಿದ್ರು, ಅವರಿಗೆ ಸಹ ತುಂಬ 25 ದಿವಸ ಆಯಿತು ಕೆಮ್ಮು ಜಾಸ್ತಿ, ಕಡಿಮೆನೇ ಆಗ್ತಾಯಿಲ್ಲ. ಅದೇನೋ ಸೈಕ್ಲೋನ್ ಎಫೆಕ್ಟ್ ಅಂತ, ಎಲ್ರಿಗೂ ಈಗ ಕೆಮ್ಮು ಆಗಿರೋ ಶೀತ ಕಡಿಮೆನೇ ಆಗೋದಿಲ್ಲ ಅಂತ. ಸೈಕ್ಲೋನ್ ಎಫೆಕ್ಟಿಂದ ಈಗ ಎಷ್ಟು ಅಂದರೆ ಕೆಮ್ಮು ಎಲ್ಲ ತುಂಬ ಟೈಮ್ ಇರೋದಂತೆ, ಶೀತ ಎಲ್ಲ. ಎಂಥ ಸೈಕ್ಲೋನ್ ಅಂತ ಅರ್ಥ ಆಗೋದಿಲ್ಲ, ಹೊಸತೆಲ್ಲ ಕೇಳುವಾಗ ವಿಶೇಷ ಅಂತ ಆಗ್ತದೆ. ಸ್ವಲ್ಪ ಟೈಮು ಕೊರೋನಾದಿತ್ತು ಹೊಸತ್ತು, ಈಗ ಸೈಕ್ಲೋನ್ ಇದ್ದ ಪ್ರಭಾವದಿಂದ ಶೀತ ತಲೆನೋವೆಲ್ಲ ಕಡಿಮೆನೇ ಆಗೋದಿಲ್ಲ ಅಂತ. ಶೀತ ಎಷ್ಟು ಅಂದರೆ ನನಗೆ ಇವತ್ತಿಗೆ ಒಂದು 4-5 ಡೇಸ್ ಆಯಿತು. ಶೀತ ಜಾಸ್ತಿ ಆದಾಗೇ ಫೀಲ್ ಆಗ್ತದೆ ಹೊರತು ಕಮ್ಮಿ ಅಂತ ಆಗಲ್ಲ. ಮತ್ತು ನಾನು ಮೆಡಿಸಿನ್ ಯಾವುದು ತಗೊಂಡಿಲ್ಲ, ಕಷಾಯ ಅಷ್ಟೇ. ಹಾಗೆ ಪರವಾಗಿಲ್ಲ, ಅದರಷ್ಟಕ್ಕೆ ಹೋಗಲಿ ಅಂತ. ಯಾಕಂದರೆ ಮೆಡಿಸಿನ್ ತಗೊಂಡೆ ಮತ್ತೆ ವಾಪಸ್ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ. ನನಗೆ ಆಲ್ರೆಡಿ ಥೈರಾಯ್ಡ್ ಟ್ಯಾಬ್ಲೆಟ್ ಕೂಡ ಇದೆ, ನನಗೆ ಇಷ್ಟ ಇಲ್ಲ. ಹಾಗೆ ಮತ್ತು ಜ್ವರ ಬಂದಿಲ್ಲ. ಸೊ ಶೀತ, ತಲೆನೋವು, ಕೆಮ್ಮು, ವೀಕ್ನೆಸ್. ಹಾಗೆ ಇವಾಗ ರೈಸ್ ಇಟ್ಟೆ, ಮತ್ತು ಒಂದು ಮೀನು ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಮೀನು ತಗೊಂಡ್ಬಂದೆ ನಾನು, ಇದು ಡಿಸ್ಕೋ ಮತ್ತು ಮುರುಮೀನು, ಫ್ರೆಶ್ ಚಿಲಿಮಿ, ಬೆಸ್ಟ್ ಚಿಲಿಮಿ. 1 ವಾರ ಆಯಿತು ನಾನು ಅಡಿಗೆ ಕರೆಕ್ಟ್ ಮಾಡದೆ. ಇವತ್ತು ಫಿಶ್ ಮಾಡುವ ಅಂತ 1 ವಾರ ಆಯಿತು ಕರೆಕ್ಟ್ ಫಿಶ್ ಎಲ್ಲ ತಿನ್ನದೆ. ನೋಡಿ ಅವರದ್ದು ಹೆಲ್ಪರ್ ಇದ್ದಾಳೆ ಇಲ್ಲಿ. ಹೆಲ್ಪರ್ ನನಗೆ ಈಗ ಬೇಕಾದದನ್ನು ಸಹ ತಗೊಂಡು ಬಂದು ಬರ್ತಾರೆ, ಅದು ಬೇಡದನ್ನಿಸ್ತದೆ. ಅದು ಫ್ರೆಶರ್ ಅಲ್ಲ, ಹಾಗೆ ಸ್ವಲ್ಪ ಅವಳಿಗೆ ಗೊತ್ತಾಗಲ್ಲ. ಈಗ ಇದು ಇಂಟರ್ನ್ಶಿಪ್ ಸ್ಯಾಲ್ರಿ ಸ್ಟಾರ್ಟ್ ಆಗಲಿಲ್ಲ. ಹಾಗೆ ಇವಾಗ ಒಂದು ದಾಲ್ ಇಟ್ಟರೆ ಮತ್ತು ಲೇಟ್ ಆಯಿತು ಇವತ್ತು. ಅಂದರೆ ಇವತ್ತು ತುಂಬ ಲೇಟ್ ಎದ್ದದ್ದು, ನನಗೆ ಎದ್ದೇಳಿಕೆನೇ ಆಗ್ತಿರಲಿಲ್ಲ, ಅಷ್ಟು ನಿದ್ದೆ ಬರ್ತಾಯಿತ್ತು, ವೀಕ್ನೆಸ್ ಆಗಿ. ಮತ್ತು 10 ಗಂಟೆಗೆ ಎದ್ದು ತಿಂಡಿ ಎಲ್ಲ ಆಗುವಾಗಲೇ 12 ಆಯಿತು. ಒಂದು ರೂಟೀನ್ ಸ್ಟಾರ್ಟ್ ಮಾಡಿದ್ವಿ, ಬೇಗ ಎದ್ದೇಳು. ಆಗಲೇ ಅಡಚಣೆ, ಹುಷಾರಿಲ್ಲ. ಅದೇನಾದ್ರೂ ಒಂದು ಒಳ್ಳೆ ಸ್ಟಾರ್ಟ್ ಮಾಡುವಾಗಲೇ ಅಡಚಣೆ ಬರ್ತಲ್ಲ, ಅದು ಪ್ರತಿ ಸಲ ಕೂಡ ಹಾಗಂತ ನಾವು ಅದನ್ನು ಸ್ಟಾಪ್ ಮಾಡಬಾರ್ದು. ಯಾಕಂದ್ರೆ ಅದು ಕಷ್ಟಪಟ್ಟು ಆದ್ರೇನೆ ಅದೊಂದು. ಹುಷಾರಿಲ್ಲದಿರುವಾಗ ಓಕೆ, ಹುಷಾರಾದ್ಮೇಲೆ ವಾಪಸ್ ಸೇಮ್ ರುಟೀನ್. ನಮ್ದು ನಾವು ಅದಕ್ಕೆ ಚಾಲೆಂಜ್ ಮಾಡಬೇಕು. 2 ವೀಲರ್ ನಾವು ಎಕ್ಸ್ಚೇಂಜ್ ಮಾಡಿ ತಗೊಂಡು ಬಂದ್ವಲ್ಲ, ಅದಕ್ಕೆ ಕೂಡ ಎಷ್ಟು ನಾವು ಯಾವಾಗ ತರಬೇಕಿತ್ತು ಅದನ್ನು. ಒಂದಲ್ಲ ಒಂದು ದಿವಸ ಏನಾದ್ರು ಪ್ರಾಬ್ಲಮ್ ಇಂದ ಲೇಟ್ ಆಗ್ತದೆ. ಫೈನಲಿ ಆದ್ರೂ ಬಂತು, ಪ್ರಯತ್ನ ಬಿಡಬಾರ್ದು. ಪ್ರಯತ್ನ ನಮಗೆ ಚಾಲೆಂಜಸ್ ಎಲ್ಲ ಹೊಸತಲ್ಲ ಲೈಫಲ್ಲಿ, ಹಾಗೆ ಎಲ್ಲ ಫೇಸ್ ಮಾಡ್ತಾ ಹೋಗುದು ಅಷ್ಟೇ. ಅದೇ ಜೀವನ. ಕೆಮ್ಮು ಹೇಗಿದೆ, ಎಷ್ಟು ಕಫ ತುಂಬ ಕಫ ಹೋಗಿದೆ, ಆದರೂ ಒಳಗಡೆ ಇದೆ. ಇವರು ಸ್ಲೋ ಆ್ಯಂಡ್ ಚೆನ್ನಾಗಿ ಹಚ್ಚಿ, ಇವರ ಕೆಲಸ ಸ್ಲೋ ಬಟ್ ತುಂಬ ಕ್ಲೀನ್ ಮಾಡ್ತಾರೆ. ಅವರು ಪರ್ಸನ್ನೇ ಸ್ವಲ್ಪ ಸ್ಲೋ ಪರ್ಸನ್, ಬಟ್ ಕೆಲಸ ಕಂಪ್ಲೀಟ್ ಆಗಿ ಕರೆಕ್ಟ್ ಮಾಡ್ತಾರೆ. ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ. ತುಂಬ ಸ್ಲೋ ಕೂಡ ಒಳ್ಳೇದಲ್ಲ, ಕೆಲವೊಮ್ಮೆ ಕಷ್ಟ ಆಗ್ತದೆ. ಇವತ್ತು ಓಕೆ, ಇವತ್ತು ನಡೆಯುತ್ತದೆ. ಜಾತ ಚೂರು ಮೊನ್ನೆ ಬೀಟ್ರೋಟ್ ಉಪ್ಪು ಕರಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳೋದು, ಗಂಡಂದಿರ ಕೈ ರುಚಿ ತುಂಬ ಸ್ಪೆಷಲ್ ನಮಗೆ. ಅಪರೂಪಕ್ಕೆ ಮಾಡಿದರೆ ಅಂತ ಆಗಲ್ಲ, ಅಪರೂಪಕ್ಕೆ ಮಾಡಿದ್ರೆ ಅಂತ ಟೇಸ್ಟ್ ಇತ್ತು.
ಈರುಳ್ಳಿ ಸ್ವಲ್ಪ ಖಾರ ಇದೆ. ಪಾಪಚ್ಚಿ ಅವರಿಗೆ ಸ್ವಲ್ಪ ಸೆನ್ಸಿಟಿವ್ ಐಸ್ ಥ್ರಾಟ್ ಎಲ್ಲ ತುಂಬ ಸೆನ್ಸಿಟಿವ್ ಅವರದ್ದು. ಅಂದರೆ ಈ ಹೊಗೆ ಎಲ್ಲ ಬಂದರೆ ಅದೆಲ್ಲ ಈಗ ಕೆಲವು ಮನೆಯಲ್ಲಿ ಗನೋಮ ಎಲ್ಲ ಇತ್ತು, ಅದು ಎಲ್ರಿಗೂ ಅದ್ರಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಹೊಗೆಗೆ. ನಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಸ್ವಲ್ಪ ಈ ಸ್ಟೇಜಲ್ಲೆಲ್ಲ ಸ್ಮೋಕ್ ಎಲ್ಲ ಹಾಕಿದ್ರೆ ಪ್ರೋಗ್ರಾಮ್ ಟೈಮಲ್ಲಿ ತುಂಬ ಇರಿಟೇಷನ್ ಆಗ್ತದೆ. ಅದು ಏನು ಮಾಡ್ಲಿಕ್ಕೆ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಇವಾಗ ಬೇಗ ಒಂದು ದಾಲ್ ಸಾರು ಮಾಡಿ ಮೀನು ಫ್ರೈ ಮಾಡಿ ಮತ್ತೆ ಊಟ ಮಾಡಬೇಕು. ರೆಡಿ, ಕೊಚ್ಚಿ ರೆಡಿ ಆಯಿತು, ಇನ್ನು ಅಡಿಗೆ ಸ್ಟಾರ್ಟ್. ನಮ್ಮ ಚೆಫ್ ನೋಡಿ, ಸಂದೇಶ್ ನೀರ್ಮಾರ್ಗ, ಕಿಸೆ ಹರಿದ ಚೆಫ್, ಕಿಸೆ ಹರಿದ ಚೆಫ್. ಮನೀಷಾ ಕಿಚನಲ್ಲಿ ಸಂದೇಶ್ ನೀರ್ಮಾರ್ಗ ಇದ್ದಾರೆ. ಇವತ್ತು ಏನು ಸ್ಪೆಷಲ್ ಸರ್? ಇವತ್ತು ಮುರು ಮೀನು ಮತ್ತು ಡಿಸ್ಕೋ ಫಿಶ್ ಫ್ರೈ ಮತ್ತು ದಾಲ್ ಸಾರು ಮುಗೀತು. ನಾನು ಇದು ಮಾಡಿಕೊಟ್ಟೆ ಮತ್ತೆ ಅವಳು ಮಾಡಿ. ಇದು ಈಗ ಫಿಶ್ ಫ್ರೈ ಮಾಡ್ತಾ ಇದ್ದೆ, ತವಾ ಫಿಶ್ ಫ್ರೈ. ಫಿಶ್ ತವಾ ಫ್ರೈ. ತುಂಬ ಟೈಮ್ ಆಯಿತು. ಮೀನು ತುಂಬ ಅಂದರೆ 1 ವಾರ ಆಯಿತು. ಅದು ನನಗೆ ತುಂಬ ದಿನದ ಹಾಗೆ ಫೀಲ್. ಮನೆಯಲ್ಲಿ ಫಿಶ್ ಮಾಡಲಿಲ್ಲ, ಯಾಕಂದರೆ ಫಿಶ್ ಸ್ವಲ್ಪ ಆಯಿಲ್ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತದೆ ಕೆಮ್ಮು ಎಲ್ಲ ಇರುವಾಗ ಅಂತ. ಕೊತ್ತ 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 ಕುದಿಬೇಕು ಇದು. ದಾದ ಫ್ರೈ ಆಗಬೇಕು. ಚಾಮನ್ ಪುಲೇರೆ ಫಿಶ್ಗೆ ಎಲ್ಲ ಪಪ್ಪಡ ಆಮೂಲ್ ಕಪಲ್ಲೆ ಅಲ್ಲಿ ರೆಡಿ ಆ್ಯಂಡ್ ಒಂದು ಫಿಶ್ ರೆಡಿ. ನೋಡಿ ಪ್ರೊಫೆಷ್ನಲ್ ಚೆಫ್ ಇವರು. ಪಿಚ್ಚುಗೆ ಪಿಚ್ಚು ಬಡ ಪಿಚ್ಚು. ಮತ್ತು ಒಂದು ಅದರದ್ದು ಮೊಟ್ಟೆ, ಅದು ಚೆಂದ ಆಗ್ತದೆ ಮೀನಿದ್ದು ಮೊಟ್ಟೆ. ಇವಳು ನೋಡಿ ಆಶ್ಚರ್ಯದಲ್ಲಿ ನೋಡ್ತಿದ್ದಾಳೆ. ಮೊಟ್ಟೆ ನೋಡಿ, ಅದು ಬೇಸಪ್ಪೆಲ್ಲ ಇವಳಿಗೆ ಇಷ್ಟ ಮಿಮ್ಮಿ ಫಿಶ್ ಇಷ್ಟ ಪಾಪುವಿಗೆ. ಮಿಮ್ಮಿ ಕೊಟ್ಟು 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 ಅಂಚಿ ಬಲೆ ರಟ್ಟು ಅಂಚಿ ಬಲೆ. ಅವಳಿಗೆ ಬಿಸಿ ಅಂದರೆ ಗೊತ್ತಿದೆ, ಹಾಗೆ ಬಿಸಿ ಇದ್ರೆ ಹತ್ತಿರ ಬರಲ್ಲ. ಅದು ಒಮ್ಮೆ ಎರಕಿ ಸಿಕ್ಕಿದೆ ಅದು ಬಿಸಿ. ಹಾಗೆ ಎಂಚೊಂಡು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಒಂದು ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಡೈಲಿ ಮಾಡುವಂತ ಆಗ್ತದ? ಡೈಲಿ ಮಾಡಲಿಕ್ಕೆ ಖುಷಿ ಆಗ್ತದ? ಅದ್ಯಾಕೆ ಕಷ್ಟ? ಅಪರೂಪಕ್ಕೆ ಒಂದು ಭಾರಿ ಚಂದವಾದ ಎಕ್ಸ್ಪೀರಿಯನ್ಸ್. ಭಾರಿ ಒಂದು ಎಂತ ಹೇಳ್ತೇವೆ, ಆ ಮೀನಿನ ಪರಿಮಳದ ಒಟ್ಟಿಗೆ ಅದೊಂದು ರೆಡಿ ಮಾಡೋದು, ಇಲ್ಲ ಖಾಲಿ ತಿನ್ನುವಾಗ ಮಾತ್ರ ಪರಿಮಳದು. 2 ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದಲ್ಲ. ಒಳ್ಳೆ ಕೆಲವೊಮ್ಮೆ ತುಂಬ ಅನಿವಾರ್ಯ, ನಮಗೆ ತುಂಬ ಅನಿವಾರ್ಯ ಇದ್ದಾಗ ಬೇಕಾಗ್ತದೆ. ನಮಗೆ ನಾವೇ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲ ಗೊತ್ತಿದ್ರೆ ಯಾರಿಗೂ ನಾವು ಡಿಪೆಂಡ್ ಆಗುವ ಅಗತ್ಯ ಇಲ್ಲಲ್ಲ. ನಾವು ಒಂದು ಶುರುವಿನಿಂದ ಕೂಡ ಯಾರಿಗೂ ಯಾರನ್ನು ಡಿಪೆಂಡ್ ಆಗಿ ನಂಬಿಕೊಂಡು ಬದುಕಲೂಬಾರ್ದು, ಬದುಕಿಯೂ ಇಲ್ಲ. ನಮಗೆ ಯಾವುದಾದ್ರೆ ಮಾಡುದು, ಇಲ್ಲದೆ ಆಗುವಾಗಿಲ್ಲ ಅಂದರೆ ಹೋಟೆಲಿಂದ ತರುವುದು. ಬಟ್ ಅದು ಅಪರೂಪಕ್ಕೆ. ಇನ್ ಕೇಸ್ ಸಂದರ್ಭ ಅಂದರೆ ತುಂಬ ಲೇಟ್ ಆಯಿತು, ಮಾಡಲಿಲ್ಲ. ಯಾಕಂದರೆ ಒಂದು ಅಡುಗೆ ಮಾಡಬೇಕಂದ್ರೆ ಸಾಧಾರಣ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. ಇನ್ಸ್ಟೆಂಟ್ ಕೆಲವು ರಫ್ ಆಗುವಂಥ ಕೆಲವು ಐಟಮ್ಸ್ ಇದೆ, ಅದು ಬೇರೆ ವಿಷಯ. ಕರೆಕ್ಟಾಗಿ ಬೇರೆ ಎಂತ ಗ್ರೈಂಡ್ ಮಾಡೆಲ್ಲ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕು. ಚೂರು ಮಲ್ಲದಿ ಉಡಪ್ಪು ಆತು ಬೆಲ್ಲಡ್ ಕಾಯಿಜು ಮಸ್ತ್ ಫಿಶ್ ಈ ದಿನ ಸ್ಪೆಷಲ್ ನನಗೆ. ಈ ಥರ ಎಲ್ಲ ಇದ್ದರೆ ಹುಷಾರಿಲ್ಲ ಅಂದರೂ ಏನೋ ಒಂಥರ ಖುಷಿ. ಅದೇ ಏನು ಖುಷಿ ಆಗೋದು, ಹಸ್ಬೆಂಡ್ ಕೈಯಿಂದ ತಿನ್ನೋದಂದರೆ ಯಾರಿಗೆ ಸಿಗ್ತದೆ ಈ ಭಾಗ್ಯ. ಏನು ಖುಷಿ ಆಗಿದೆ.
ಖುಷಿ ನನಗಂತಲ್ಲ, ಅದೆಲ್ಲ ಹೆಂಡತಿಯರಿಗೆ ಖುಷಿನೇ. ಯಾಕಂದರೆ ಪ್ರತಿಯೊಬ್ಬರಿಗೂ ತಾನು ಮಾಡಿ ತಿನ್ನೋದಕ್ಕಿಂತ ಇನ್ನೊಬ್ಬರು ಬಡಿಸಿ ಕೊಟ್ಟರೆ ತಿನ್ನಲಿಕ್ಕೆ ಇಷ್ಟ. ಅಪರೂಪಕ್ಕೆ ಅದಾದರೆ ಒಂದು ಒಳ್ಳೆಯದಲ್ಲ. ಇವರ ಹತ್ರ ತುಂಬ ದಿನದಿಂದ ಹೇಳ್ತಾ ಇದ್ದೆ ನನಗೆ ಎಂತಾದರೂ ರೆಸಿಪಿ ಮಾಡಿಕೊಡಿ ಅಂತ. ಬಟ್ ಅದು ಹುಷಾರಿಲ್ಲದ ಟೈಮಲ್ಲಿ ಮಾಡಬೇಕಿತ್ತು ಅಂತ ಇತ್ತು. ಚಟಪಟ ಚಟಪಟ. ಅದಕ್ಕೆ ಈ ದಿನ ಬರಬೇಕಾಯ್ತು, ಹುಷಾರಿಲ್ಲದ ದಿವಸ. ಅದೇ ಗರಿ ಗರಿಯಾದ ನೆಕ್ಸ್ಟ್ ನಮ್ಮದು ಹೋಟೆಲ್ ಇಡುವ ಪ್ಲ್ಯಾನ್ ಇದೆ. ಇವರು ಚೆಫ್, ನಾನು ಕ್ಯಾಶಿಯರ್. ಇಬ್ಬರು ಕ್ಯಾಶಿಯರ್ ಇದ್ದಾರೆ ಇಲ್ಲಿ ನೋಡಿ, ಎಲ್ಲರೂ ಕ್ಯಾಶಿಯರ್ ಇದ್ದಾರೆ. ಶುಂಠಿಯ ನೋಡಿ, ಶುಂಠಿ ಇಟ್ಕೊಂಡಿದ್ದಾಳೆ. ಆವಾಗ ತಿಂದು ಖಾರ ಖಾರ ಅಂತ ಹೇಳ್ತಾ ಇದ್ವಿ. ಅವಳದೆಲ್ಲ ಫುಲ್ ನೋಡಿ, ಸೋಫಾದಲ್ಲೆಲ್ಲ ತಂದು ಆಟ ಆಡ್ತಾ ಇರ್ತಾಳೆ. ಅವಳಿಗೆ ಮನಸ್ಸಾಗಬೇಕು ಮಾತ್ರ, ಇಲ್ಲಾಂದರೆ ನಾವೇ ಬೇಕು ಅವಳಿಗೆ. ಇದು ರೆಡಿ ಆಯಿತು, ಲೇಟ್ ಕೂಡ ಆಯಿತು. ನಾವು ಬೇಗ ಊಟ ಮಾಡಿ ಸಿಗ್ತೀವಿ. ಬಾಯ್ ಬಾಯ್.